ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ದೀಪಾ ಸವರಿಚಿ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಮಕ್ಕಳ ಫೇವ್ರೇಟ್ ಜೆಲ್ಲಿನ ಮನೇಲೇ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಸೇಮ್ ಟು ಸೇಮ್ ಮಾರ್ಕೆಟ್ನಲ್ಲಿ ಸಿಗೋ ಥರನೇ ಇರುತ್ತೆ. ಹಾಗೆ ಜೆಲ್ಲಿ ಜೊತೆ ವಾಟರ್ ಮೆಲನ್ ಜೆಲ್ಲಿನೂ ಕೂಡ ತೋರಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ರೆಸಿಪಿ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಕಾಣುವ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಮೊದಲೇದಾಗಿ ಜೆಲ್ಲಿ ಮಾಡೋದಕ್ಕೆ ವೇಕ್ಫೀಲ್ಡ್ ಕಂಪ್ನಿಯವ್ರದ್ದು ಜೆಲ್ಲಿ ಕ್ರಿಸ್ಟಲ್ಸ್ ಮಿಕ್ಸ್ನ ತಗೊಂಡಿದ್ದೀನಿ. ನೀವು ಇದೇ ಕಂಪ್ನಿದೇ ತಗೋಬೇಕು ಅಂತ ಏನಿಲ್ಲ, ಯಾವ ಕಂಪ್ನಿದಾದರೂ ಜೆಲ್ಲಿ ಕ್ರಿಸ್ಟಲ್ಸ್ ಮಿಕ್ಸ್ನ ಬಳಸ್ಬೋದು. ಇದು ಒಂದು ಪ್ಯಾಕೆಟು 55 ರೂಪಾಯಿ. ಇದು ಎಲ್ಲ ಪ್ರಾವಿಷನ್ ಸ್ಟೋರ್ನಲ್ಲಿ, ಮಾರ್ಟ್ಗಳಲ್ಲಿ ಸಿಗುತ್ತೆ. ಈ ಪೌಡರ್ನ ಬಳಸ್ಕೊಂಡು ಜೆಲ್ಲಿನ ಯಾವ ರೀತಿ ಮಾಡೋದು ಅಂತ ಈ ಪ್ಯಾಕೆಟ್ ಸೈಡ್ನಲ್ಲಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ. ನಾವು ಅದನ್ನು ಫಾಲೋ ಮಾಡಿದ್ರೆ ಆಯಿತು. ನಾನಿಲ್ಲಿ ಸ್ಟ್ರಾಬೆರಿ ಫ್ಲೇವರ್ನ ತೊಗೊಂಡಿದ್ದೀನಿ. ಇದರಲ್ಲಿ ಇನ್ನೂ ಸುಮಾರು ಥರ ಫ್ಲೇವರ್ಸ್ ಇರುತ್ತೆ. ನಿಮಗೆ ಯಾವ ಫ್ಲೇವರ್ ಇಷ್ಟ ಆಗುತ್ತೋ ಅದನ್ನು ತೊಗೋಬೋದು. ಈ ಪ್ಯಾಕೆಟ್ನ ಓಪನ್ ಮಾಡಿ ನೋಡಿದ್ರೆ ಪಿಂಕ್ ಕಲರ್ ಕ್ರಿಸ್ಟಲ್ಸ್ ಇರುತ್ತೆ, ಜೊತೆಗೆ ಒಂದು ಶಾಶೆಟ್ ಇರುತ್ತೆ. ಇದನ್ನು ಅಗರ್ ಅಗರ್ ಅಥವಾ ಚೈನಾ ಗ್ರಾಸ್ ಅಂತಲೂ ಹೇಳ್ತಾರೆ. ಈಗ ಈ ಪುಡಿನ ಬಳಸ್ಕೊಂಡು ಜೆಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಒಂದು ಬೌಲ್ಗೆ ಈ ಪ್ಯಾಕೆಟಲ್ಲಿರೋ ಕ್ರಿಸ್ಟಲ್ಸ್ನ ಹಾಕೊಳ್ತಾ ಇದ್ದೀನಿ. ಹಾಗೆ ಸಣ್ಣ ಪ್ಯಾಕೆಟಲ್ಲಿರೋ ಅಗರ್ ಅಗರ್ನ ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಕ್ರಿಸ್ಟಲ್ಸು ಮತ್ತು ಅಗರ್ ಅಗರ್ ಎರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಹಾಗೆ ಅಲ್ಲಿ ಸಣ್ಣ ಸಣ್ಣ ಗಂಟುಗಳಿದೆ ನೋಡಿ, ಅದೆಲ್ಲ ಚೆನ್ನಾಗಿ ಪುಡಿ ಆಗಬೇಕು. ಆ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅರ್ಧ ಲೀಟ್ರಷ್ಟು ಬಿಸಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಬಿಸಿ ನೀರು ಅಂದರೆ ಉಗುರು ಬೆಚ್ಚಗಿರೋ ನೀರಲ್ಲ, ಚೆನ್ನಾಗಿ ಕುದೀತಿರೋ ನೀರನ್ನ ಸೇರಿಸ್ಕೋಬೇಕಾಗುತ್ತೆ. ಆ ಪ್ಯಾಕೆಟ್ ಮೇಲೆ ಬರೆದಿರುತ್ತೆ ಎಷ್ಟು ನೀರು ಹಾಕಬೇಕು ಅಂತ ಹೇಳಿ. ಆ ಪ್ಯಾಕೆಟ್ ಮೇಲೆ ಅರ್ಧ ಲೀಟ್ರು ಅಂತ ಬರೆದಿತ್ತು, ಹಾಗಾಗಿ ಅರ್ಧ ಲೀಟ್ರಷ್ಟು ನೀರನ್ನ ಹಾಕಿದ್ದೀನಿ. ಅದ್ರ ಮೇಲೆ ಎಷ್ಟು ಬರೆದಿರ್ತಾರೋ ಅಷ್ಟೇ ಹಾಕೋಬೇಕು. ಇಲ್ಲ ಅಂದರೆ ಜೆಲ್ಲಿ ಸೆಟ್ ಆಗೋದಿಲ್ಲ, ಸುಮ್ಮನೆ ಹಾಗೆ ನೀರು ಥರನೇ ಇರುತ್ತೆ. ಹಾಗಾಗಿ ಅದ್ರ ಮೇಲೆ ಎಷ್ಟು ಇರುತ್ತೋ ಅಷ್ಟೇ ಹಾಕೊಳ್ಳಿ. ಈ ಜೆಲ್ಲಿನ ಸೆಟ್ ಆಗಬೇಕು ಅಂದರೆ ಫ್ರಿಜ್ನಲ್ಲೇ ಇಡಬೇಕು ಅಂತ ಏನಿಲ್ಲ, ಹಾಗೆ ಹೊರಗಡೆ ಇಟ್ಟರೂ ಕೂಡ ಸೆಟ್ ಆಗುತ್ತೆ. ಆದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವು ಫ್ರಿಜ್ನಲ್ಲಿ ಇಡ್ತೀನಿ ಅಂದರೆ ಇದು ಬಿಸಿ ಎಲ್ಲ ಹೋದ್ಮೇಲೆ ಉಗುರು ಬೆಚ್ಚಗಿರಬೇಕು. ಆ ರೀತಿ ಆದಮೇಲೆ ನೀವು ಫ್ರಿಜ್ನಲ್ಲಿ ಇಟ್ಕೊಳ್ಳಿ. ಒಂದು 20ರಿಂದ 25 ನಿಮಿಷ ಬೇಕಾಗುತ್ತೆ. ಅದೇ ನಾವು ಹೊರಗಡೆ ಇಟ್ಟರೆ ಜೆಲ್ಲಿ ಸೆಟ್ ಆಗೋದಕ್ಕೆ ಒಂದು 45 ನಿಮಿಷನಾದರೂ ಟೈಮ್ ಬೇಕಾಗುತ್ತೆ. ಮತ್ತು ನೀವು ಇದೇ ಟೈಮ್ನಲ್ಲಿ ನಿಮಗೆ ಯಾವ ಶೇಪ್ನಲ್ಲಿ ಜೆಲ್ಲಿ ಬೇಕೋ ಆ ಶೇಪ್ನಲ್ಲಿ ನೀವು ಹಾಕೋಬೇಕಾಗುತ್ತೆ. ಅಂದರೆ ಬೌಲ್ನಲ್ಲಾದರೂ ಸರಿ, ತಟ್ಟೆಗಳಲ್ಲಾದರೂ ಸರಿ, ಅಥವಾ ಬೇರೆ ಬೇರೆ ಶೇಪ್ಗಳ ಮೋಲ್ಡ್ನಲ್ಲಾದರೂ ಸರಿ ಹಾಕಿಟ್ಕೋಬೋದು. ಆದರೆ ಒಂದು ಸಲ ಗಟ್ಟಿ ಆದರೆ ನೀವು ಅದನ್ನು ಮತ್ತೆ ಆ ಶೇಪ್ನಲ್ಲಿ ಮಾಡೋಕ್ಕಾಗಲ್ಲ, ಯಾಕಂದರೆ ಆಲ್ರೆಡಿ ಜೆಲ್ಲಿ ಫಾರ್ಮ್ ಆಗಿಬಿಟ್ಟಿರುತ್ತೆ. ನಾನಿಲ್ಲಿ ಬೌಲ್ಸ್ಗೆ ಮತ್ತು ತಟ್ಟೆಗೆ ಹಾಕಿದ್ದೆ ನೋಡಿ, ಜೆಲ್ಲಿ ಫಾರ್ಮ್ ಆಗಿದೆ. ನಾವು ತೆಳ್ಳಗೆ ಹಾಕಿದ್ರೆ ಜೆಲ್ಲಿ ಬೇಗ ಫಾರ್ಮ್ ಆಗಿಬಿಡುತ್ತೆ. ಸ್ವಲ್ಪ ದಪ್ಪ ಲೇಯರ್ನಲ್ಲಿ ಹಾಕಿದರೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ಜೆಲ್ಲಿ ಬಂದಿದೆ ಅಂತ. ನೋಡಿ, ನಿಮಗೇನಾದರೂ ಈಸಿಯಾಗಿ ಜೆಲ್ಲಿ ಬರಲಿಲ್ಲ ಅಂತ ಅಂದರೆ ಈ ರೀತಿ ಚಾಕು ಸಹಾಯದಿಂದನೋ ಅಥವಾ ಸ್ಪೂನ್ ಸಹಾಯದಿಂದನೋ ಸೈಡಿಂದ ಅದನ್ನು ತೆಗಿತಾ ಬನ್ನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ರೀತಿ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಖುಷಿಪಟ್ಟು ತಿಂತಾರೆ. ನೀವಿಲ್ಲಿ ನೋಡ್ಬೋದು ಎಷ್ಟು ಅಮೇಝಿಂಗ್ ಆಗಿ ಜೆಲ್ಲಿ ಫಾರ್ಮ್ ಆಗಿದೆ ಅಂತ ಹೇಳಿ. ನಾನು ತಟ್ಟೆಯಲ್ಲಿ ಹಾಕಿಟ್ಟಿದ್ನಲ್ಲ, ಅದನ್ನು ನಾನು ಕ್ಯೂಬ್ಸ್ ಆಗಿ ಕಟ್ ಮಾಡ್ಕೋತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ನಿಮಗೆ ಯಾವ ರೀತಿ ಬೇಕಾದರೂ ಆ ರೀತಿ ಶೇಪ್ನಲ್ಲಿ ಕಟ್ ಮಾಡ್ಕೋಬೋದು. ಈಗ ಇದೇ ಜೆಲ್ಲಿನ ಉಪಯೋಗಿಸ್ಕೊಂಡು ವಾಟರ್ ಮೆಲನ್ ಜೆಲ್ಲಿನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ನೋಡಿ, ಈಗ ವಾಟರ್ ಮೆಲನ್ನ ಅರ್ಧ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಒಳಗಡೆ ಇರೋ ಪಲ್ಪನ್ನೆಲ್ಲ ತೆಗೆದುಕೊಳ್ಳೋಣ. ಈ ವಾಟರ್ ಮೆಲನ್ನೆಲ್ಲ ತೆಗೆದು ಒಂದು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪನೂ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಳ್ಳಿ. ಫುಲ್ ವಾಟರ್ ಮೆಲನ್ನೆಲ್ಲ ತೆಗೆದು ಈ ರೀತಿ ನೀಟಾಗಿ ರೆಡಿ ಮಾಡಿ ಇಟ್ಕೊಳ್ಳಿ. ಇದನ್ನು ಬಳಸ್ಕೊಂಡು ನಾವು ವಾಟರ್ ಮೆಲನ್ ಜೆಲ್ಲಿ ಮಾಡ್ತಾಯಿದ್ದೀವಿ. ಈಗ ವಾಟರ್ ಮೆಲನ್ ಜ್ಯೂಸನ್ನ ಶೋಧಿಸ್ಕೊತಾ ಇದ್ದೀನಿ. ಬೀಜ ಎಲ್ಲ ಇರುತ್ತಲ್ಲ, ಹಾಗಾಗಿ ಅದನ್ನು ಸಪ್ರೇಟ್ ಮಾಡ್ಕೋಬೇಕು. ನೋಡಿ, ಈಗ ವಾಟರ್ ಮೆಲನ್ ಜ್ಯೂಸ್ ರೆಡಿಯಾಗಿದೆ. ನಾನು ಜೆಲ್ಲಿನ ಕಪ್ಸ್ಗೆ ಮತ್ತು ತಟ್ಟೆಗೆ ಹಾಕಿ ಸ್ವಲ್ಪ ಜೆಲ್ಲಿನ ಉಳಿಸ್ಕೊಂಡಿದ್ದೆ. ಈಗ ಇದಕ್ಕೆ 1 ಗ್ಲಾಸಷ್ಟು ವಾಟರ್ ಮೆಲನ್ ಜ್ಯೂಸನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಜೆಲ್ಲಿ ಎಷ್ಟು ತಗೋತೀವೋ ನಾವು ಅಷ್ಟೇ ಪ್ರಮಾಣದಲ್ಲಿ ವಾಟರ್ ಮೆಲನ್ ಜ್ಯೂಸ್ ಇರಬೇಕು. ನಾನಿಲ್ಲಿ 1 ಗ್ಲಾಸ್ ಜೆಲ್ಲಿಗೆ 1 ಗ್ಲಾಸ್ ವಾಟರ್ ಮೆಲನ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ಇದೇ ರೀತಿ ಬೇರೆ ಫ್ರೂಟ್ಸ್ನ ಹಾಕಿ ಕೂಡ ಮಾಡ್ಕೋಬೋದು. ನಾವು ರೆಡಿ ಮಾಡಿ ಇಟ್ಕೊಂಡಿರೋ ಕಲ್ಲಂಗಡಿ ಹಣ್ಣಿನ ಸಿಪ್ಪೆಗೆ ಈ ಮಿಶ್ರಣನ ಸೇರಿಸ್ಕೊಳ್ಳೋಣ. ಈಗ ಇದನ್ನು ಒಂದು 45 ನಿಮಿಷ ಹಾಗೆ ಬಿಟ್ಬಿಡಬೇಕು. ನೀವೇನಾದರೂ ಫ್ರಿಜ್ನಲ್ಲಿಟ್ಟರೆ ಒಂದು 15 ನಿಮಿಷನಾದರೂ ಬೇಕಾಗುತ್ತೆ. ನೋಡಿ, ಈಗ ವಾಟರ್ ಮೆಲನ್ ಜೆಲ್ಲಿ ರೆಡಿಯಾಗಿದೆ. ಇದನ್ನು ಕೇರ್ಫುಲ್ಲಾಗಿ ಕಟ್ ಮಾಡ್ಕೋಬೇಕು.
ಈಗ ಹೇಗಿದ್ರೂ ಸಮ್ಮರ್ ಹಾಲಿಡೇಸ್ ಇರೋದ್ರಿಂದ ಮಕ್ಕಳು ದಿನ ಹೊರಗಡೆ ತಿಂಡಿ ಬೇಕು ಅಂತ ಹಠ ಮಾಡ್ತಾ ಇರ್ತಾರೆ. ಆದರೆ ದಿನ ಹೊರಗಡೆದು ತಿನ್ನೋದ್ರಿಂದ ಆರೋಗ್ಯಕ್ಕೂ ಒಳ್ಳೇದಲ್ಲ. ಈ ರೀತಿ ಡಿಫ್ರೆಂಟ್ ಆಗಿ ಮನೇಲೇ ನಾವು ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ನೋಡಿ ವಾಟರ್ ಮೆಲನ್ ಜೆಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಹಾಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಚೆನ್ನಾಗಿ ಕಾಣಲಿ ಅನ್ನೋದಕ್ಕೋಸ್ಕರ ನಾನು ಅಲ್ಲಲ್ಲಿ ಕಪ್ಪೆಳ್ಳನ್ನ ಹಾಕಿದ್ದೀನಿ. ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಜೆಲ್ಲಿ ಹಾಗೂ ವಾಟರ್ ಮೆಲನ್ ಜೆಲ್ಲಿ ಮಾಡೋದನ್ನು. ರೆಸಿಪಿ ಮಾಡುವಾಗ ನೀವು ನಿಮ್ಮ ಮಕ್ಕಳನ್ನು ಸೇರಿಸ್ಕೊಂಡು ಮಾಡಿ, ಅವ್ರಿಗೂ ತುಂಬ ಖುಷಿ ಇರುತ್ತೆ. ಈ ರೆಸಿಪಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.